cold bones. Yeah, that's my. ನಾನು ಮಳವಳ್ಳಿ ಮಂಜ ಮಾತಾಡ್ತಾ ಇರೋದು. ಈ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಮದುವೆ ಬಗ್ಗೆ ಹೇಳಕ್ಕೆ ಬಂದಿದ್ದೀನಿ. ನೈಸ್. ಏನಪ್ಪ ಅಂತಂದರೆ ನನಗೇನೆ ಹುಡುಗಿ ಹುಡ್ಕೋದಕ್ಕೆ ಅಂತ ಅಂದ್ಬಿಟ್ಟು ನಮ್ಮ ತಾಯಿ ಟ್ರೈ ಮಾಡ್ತಾ ಇದ್ದಾರೆ. ಅದು ಒಂದು 4 ಆಯಿತು, 1.5 ಇಯರ್ ಆಯಿತು, 1.5 ವರ್ಷದಿಂದ ಹುಡ್ತಾ ಇದ್ದೀವಿ. ಬಟ್ ನೋಡಿದವರೆಲ್ಲ ಸಿಕ್ತವರೆಲ್ಲ ಕೇಳೋದು ಒಂದೇ ಒಂದು, ಫಸ್ಟ್ನೇದು ಗೌರ್ಮೆಂಟ್ ಕೆಲಸನ. ಗೌರ್ಮೆಂಟ್ ಕೆಲಸ ಇದೆಯಾ? ಗೌರ್ಮೆಂಟ್ ಕೆಲಸ ಇಲ್ಲ ಅಂತಂದರೆ ಏನು ಕೆಲಸ ಮಾಡ್ತಾ ಇದ್ದಾರೆ, ಜೊತೆಗೆ ಏನು ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ಏನಪ್ಪ ಕೇಳ್ತಾರೆ ಅಂತಂದರೆ ಫಸ್ಟು ಆಸ್ತಿ ಎಷ್ಟಿದೆ, ಊರಲ್ಲಿ ಮನೆ ಇದೆಯಾ, ಜಮೀನು ಇದೆಯಾ, ಆಮೇಲೆ ಸ್ವಂತ ಮನೆ ಇದೆಯಾ, ಇವೆಲ್ಲ ಕೇಳ್ತಾರೆ. ಇದೆಲ್ಲ ಓಕೆ, ಸ್ವಂತ ಮನೆ ಆಸ್ತಿ ಪಾಸ್ತಿ ಎಲ್ಲ ಕೇಳ್ಕೊಳ್ಳಿ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಪೂರ್ತಿ ಈಗ ನೋಡಕ್ಕೆ ಹೋಗ್ತಾರೆ ಹುಡುಗಿರೆಲ್ಲ ಬರೀ ಎಲ್ಲ ಎಜುಕೇಷನ್ ಸಿಕ್ಕಾಬಿಟ್ಟೆ ಡಬಲ್ ಡಿಗ್ರಿ ಆಗಿರೋರೇ. ಎಲ್ಲ BCom, BSc, ಜೊತೆಗೆ MA, MCom, ಆಮೇಲೆ ಇಂಜಿನಿಯರಿಂಗು, ಬರೀ ಡಿಗ್ರಿ ಆಗಿರೋದು. ನಂದು ಡಿಗ್ರಿ ಆಗೈತೆ, ಸದ್ಯಕ್ಕೆ ಡಿಗ್ರಿ ಆಗೈತೆ. ನಂದು ಡಿಗ್ರಿ ಕಂಪ್ಲೀಟ್ ಮಾಡಿಬಿಟ್ಟು ನಾನು ಕೆಲಸ ಮಾಡ್ತಾಯಿದ್ದೀನಿ. ನಾನು ಆಲ್ರೆಡಿ ಇರೋದು ಬೆಂಗಳೂರಲ್ಲೇ ಯಾವುದೋ ಒಂದು ಮಾಸ್ಟರ್ ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ಬುಟಿಕ್ ಮಾಸ್ಟರ್ ಕೆಲಸಕ್ಕೆ. ನನಗೆ ಇಲ್ಲ ಅಂತಂದ್ರೂ ಒಂದು 30,000 ರೂಪಾಯಿವರೆಗೂ ಸಿಗ್ಬೋದು ಸಂಬಳ. 30,000 ಸಿಗುತ್ತೆ ಸಂಬಳ. ಬಟ್ ಏನಪ್ಪ ಅಂದರೆ ಫಸ್ಟು ಹೆಣ್ಣು ಕಡೆಯವರು ಹೋದ ತಕ್ಷಣ ಕೇಳ್ತಾ ಇರೋದೇನಪ್ಪ ಅಂತಂದರೆ ಎಜುಕೇಷನ್ ಏನು ಮಾಡಿದ್ದಾರೆ. ಎಜುಕೇಷನ್ ಈಗ ಡಿಗ್ರಿ ಆಗಿದೆ ಅಂತಂದರೆ ಅವ್ರ ಮಗಳು ಡಿಗ್ರಿ ಮಾಡಿ MA ಮಾಡಿ ಆಲ್ರೆಡಿ ಕಾಲೇಜ್ಗೆ ಟೀಚರಾಗಿ ಹೋಗ್ತಾ ಇರೋದಂತೆ, ಲೆಕ್ಚರ್ಗಾಗಿ. ಈಗ ನಾನು ಡಿಗ್ರಿ ಓದಿರೋನು, ನನಗಿಂತ ಹೆಚ್ಚಾಗಿ ಓದಿರೋ ಲೆಕ್ಚರ್ ಪೋಸ್ಟಲ್ಲಿರೋನ ಮದುವೆ ಆಗ್ಬೋದಾ? ಆಗಕ್ಕಾಗಲ್ವಾ? ಅಲ್ಲ, ಆಗ್ಬೋದು ಅನ್ನೋಕ್ಕಿಂತ ನಾವು ಆಗಕ್ಕಾಗಲ್ವಾ? ಈಗ ಅದೇ ನಾನು ಡಿಗ್ರಿ ಓದಿ ಅವರು ಬರೀ SSLC ಓದಿರೋ ಹುಡುಗಿನೋ ಅಥವಾ PUC ಓದಿರೋ ಹುಡುಗಿನೋ ಹೇಳಿದ್ರೆ ನಾನು ಮದುವೆ ಆಗ್ತೀನಿ, ತೊಂದರೆ ಇಲ್ಲ ಅಲ್ವಾ? ಎಲ್ಲ ನಾನೇ ಅಂತಲ್ಲ, ಎಲ್ಲ ಹುಡುಗರು ಆಗ್ತಾರೆ. ಅವಾಗಿಂದ ನಡೆದು ಬಂದಿರೋದೇ ಹಂಗೆ. ಚಿಕ್ಕ ವಯಸ್ಸಿಂದ ನಾವು ನೋಡ್ಕೊಂಡಿದ್ದೀವಲ್ಲ, ಅವಾಗ ಹುಡುಗ ಜಾಸ್ತಿ ಎಜುಕೇಷನ್ ಮಾಡ್ತಿದ್ದ, ಹುಡುಗಿಯರಿಗೆ ಜಾಸ್ತಿ ಎಜುಕೇಷನ್ ಇರ್ತಿರ್ಲಿಲ್ಲ. ಆದ್ರೂ ಒಪ್ಕೊಂಡು ಆಗ್ತಾಯಿದ್ರು ಮದುವೆಗಳನ್ನ. ಏನು ಅಂದರೆ ಹುಡುಗ ಡಿಗ್ರಿ ಮಾಡಿರಲಿ ಅಥವಾ PUC ಮಾಡಿರಲಿ, ಹುಡುಗಿ SSLC ಫೇಲ್ ಆಗಿರಲಿ, ಮದುವೆ ಆಯ್ತಾಯಿತ್ತು. ಬಟ್ ಇವಾಗ ಪರಿಸ್ಥಿತಿ ಏನಾಗೈತೆ ಅಂದರೆ ಅದು ಉಲ್ಟಾ ಆಗೈತೆ ಪರಿಸ್ಥಿತಿ. ಈ ಮದುವೆಗಳದ್ದು ಪ್ರಾರಂಭಕ್ಕೆ ಒಂದು ಮೇನ್ ಕಾರಣನೇ ಇವರು ಹುಡುಗಿರುಗಳು ತುಂಬ ಏನು ಡಬಲ್ ಗ್ರ್ಯಾಜುಯೇಟ್ ಓದಿದ್ದಾರೆ. ಓದಿರೋದ್ರಿಂದ ನಾವು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಅವ್ರ ಶಕ್ತಿ ಪಾಪ, ಅವ್ರ ಪ್ರತಿಭೆ, ಅವ್ರ ಸ್ಕಿಲ್ಲು, ಅದು ಓದ್ಕೊಳ್ಳಿ, ಏನು ತೊಂದರೆ ಇಲ್ಲ. ಬಟ್ ಇವ್ರು ಓದ್ಬಿಟ್ಟು ನನಗಿಂತ ಹೆಚ್ಚಿಗೆ ಓದಿರೋ ಹುಡುಗನೇ ಬೇಕು ಅಂದರೆ ಎಲ್ಲಿ ಹುಡುಕೋದು? 2000 years later. ನನಗಿಂತ ಹೆಚ್ಚಾಗಿ ಓದಿರೋ ಹುಡುಗನೇ ಬೇಕು, ನಮ್ಮ ಅಪ್ಪನಿಗಿಂತ ಹೆಚ್ಚಾಗಿ ಆಸ್ತಿ ಮಡಗಿರೋ ಹುಡುಗನೇ ಬೇಕು. ಜೊತೆಗೆ ಗೌರ್ಮೆಂಟ್ ಕೆಲಸ ಇರಬೇಕು. ಇಲ್ಲ ಗೌರ್ಮೆಂಟ್ ಕೆಲಸ ಇಲ್ಲ ಅಂತಂದರೆ ಪರವಾಗಿಲ್ಲ, ಅಥವಾ ಬೆಂಗಳೂರಲ್ಲಿ ಕೆಲಸದಲ್ಲಿ ಇರಬೇಕು. ಬೆಂಗಳೂರಲ್ಲಿ ಕೆಲಸದಲ್ಲಿದ್ದರೂ ಪರವಾಗಿಲ್ಲ, ಜೊತೆಗೆ ಸ್ವಂತ ಮನೆ ಇರಬೇಕು. ಸ್ವಂತ ಮನೆ ಇದ್ದರೆ ಓಕೆ, ಅವ್ರ ಊರಲ್ಲಿ ಆಸ್ತಿ ಜಮೀನು ಜಾಸ್ತಿ ಇರಬೇಕು. ಏನೇನು ಕೇಳ್ತಾ ಇದ್ದಾರೆ ಅಂತ ನನಗೆ ಒಂದೂ ಅರ್ಥ ಆಗ್ತಾ ಇಲ್ಲ. ನಾನು ಸುಮಾರು ಒಂದು ನೋಡಿದೆ, ಇವಾಗ ಹುಡುಗಿ ಬೇಡ, ಕೌಂಟಿಂಗ್ ಹೇಳೋದು ಬೇಡ, ನೋಡ್ದವ್ರದ್ದೆಲ್ಲ ಬರೀ ಅದೇ ಸ್ಥಿತಿ. ಕೆಲವರು ನನ್ನ ಕ್ವಾಲಿಫಿಕೇಷನ್ಗೆ ಸೂಟಬಲ್ ಆಗಲ್ಲ, ಆಮೇಲೆ ನಮ್ಮ ಅಂತಸ್ತಿಗೆ ಸೂಟಬಲ್ ಆಗಲ್ಲ. ಯಾಕೆಂದರೆ ಅವರು ಶ್ರೀಮಂತರು, ನಾವು ಬಡವರು. ಅದೇ ಸೂಟಬಲ್ ಆಗಲ್ಲ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಬೆಂಗಳೂರಲ್ಲಿ ಕೆಲಸ ಎಲ್ಲ ಇದ್ದಾನೆ, ಓಕೆ. ಬಟ್ ಬೆಂಗಳೂರಲ್ಲಿ ಸ್ವಂತ ಮನೆ ಇದೆಯಾ? ಇವ್ರ ಊರಲ್ಲೇ ಸ್ವಂತ ಮನೆ ಕಟ್ಕೊಂಡು ಇರೋಕ್ಕಾಗ್ತಾಯಿಲ್ಲ. ಇನ್ನು ನಾವು ಬೆಂಗಳೂರಲ್ಲಿ ಸ್ವಂತ ಮನೆ ಕಟ್ಟೋಕ್ಕಾಗುತ್ತಾ? ಅಲ್ಲ, ಆಗುತ್ತೆ, ಆಗಲ್ಲ ಅಂತ ಏನು ನಾನು ಹೇಳಲ್ಲ. ಲೈಫಲ್ಲಿ ಏನೂ ಆಗಲ್ಲ ಅನ್ನೋಕ್ಕೆ ಚಾನ್ಸೇ ಇಲ್ಲ.
ಮಾಡ್ತೀನಿ, ಏನು ಬಿಡಲ್ಲ. ಮಾಡೋಣ, ಬಟ್ ಮಾಡೋವರೆಗೂ ಏಜ್ ಇರಬೇಕಲ್ವ. ಈಗ ನನಗೆ 32, 33 ನಡೀತಾ ಇದೆ. 33 ಏಜು ನಡೀತಾ ಇದೆ. 33 ವಯಸ್ಸು, ನನಗೆ 33 ವರ್ಷ ನಡೀತಾ ಇದೆ. ಬಟ್ ನಾವು ಮಾಡೋವರೆಗೂ ಏಜ್ ಇರಬೇಕಲ್ವ. ಏಜ್ ಆದ್ಮೇಲೆ ಮದುವೆ ಮಾಡ್ಕೊಂಡು ಏನು ಮಾಡೋದು? ಈ ಥರ ನಡೀತಾ ಇದೆ. 1.5 ವರ್ಷದಿಂದ ಹುಡುಗಿನ ಹುಡುಕ್ತಾನೆ ಇದ್ದೀನಿ. ಒಂದೊಂದು ಪ್ಲಾನ್ಗಳು ಬರ್ತಾನೆ ಇದ್ದಾವೆ. ಕೆಲವೊಬ್ಬರು ಮನೆ ಇಲ್ಲ, ಜಮೀನಿಲ್ಲ ಅಂತಾರೆ. ಇನ್ನು ಕೆಲವರು ಗೌರ್ಮೆಂಟ್ ಕೆಲಸ ಬೇಕು ಅಂತಾರೆ. ಇನ್ನು ಕೆಲವರು ಬೆಂಗಳೂರಲ್ಲಿ ಕೆಲಸ ಇರಬೇಕು ಅಂತಾರೆ, ಇಲ್ಲ ಬೆಂಗಳೂರಲ್ಲಿ ಮನೆ ಇರಬೇಕು ಅಂತಾರೆ. ಇದಕ್ಕೆ ಏನು ಹೇಳಬೇಕು ಅಂತ ನನಗಂತೂ ಒಂದು ಗೊತ್ತಾಗ್ತಾ ಇಲ್ಲ. ಮುಂದೆ ಹೋಯ್ತಾ ಯಾರಿಗೂ ಮದುವೆನೇ ಆಗಲ್ಲ, ಅದಂತೂ ಸತ್ಯ. ಅನ್ಕಂಡು ಮುಂದೆ ಹೋಗಿ ಏನಾಗಿ ಯಾರು ಮದುವೆ ಆಯ್ತಾ ಇಲ್ಲ. ಎಲ್ಲ ಆರಾಮಾಗಿ ಒಬ್ಬರೇ ಇದ್ದು ಕೆಲಸ ಮಾಡ್ಕೊಂಡು ಹಂಗೆ ಸಾಯ್ಬೇಕಷ್ಟೆ. ಹಾಗಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಏನು ಮದುವೆದು ವಿಚಿತ್ರ. ನಾನು ಅದಕ್ಕೆ ಕೊನೆಗೆ ನಮ್ಮ ತಾಯಿ ಹೇಳ್ಬಿಟ್ಟೆ, ಅಮ್ಮ ನೀನು ದಯವಿಟ್ಟು ನೀನು ಹುಡ್ಕಕ್ಕೆ ಹೋಗ್ಬೇಡ, ನೀವು ಹುಡುಕ್ನೂ ಬೇಡ, ನಾನು ಮದುವೆನೂ ಬೇಡ ತೆಗೆ ಅಂತ ಅಂದ್ಬಿಟ್ಟೆ. ಇನ್ನೇನು ಹೇಳೋದು ಇನ್ನು. ಪಾಪ ನಮ್ಮ ತಾಯಿ ಅವ್ರಿಗೆ ಇದಲ್ವಾ, ಸ್ವಲ್ಪ ಅವ್ರಿಗೆ ಗೊತ್ತಲ್ವ ಮದುವೆ ಆಗಬೇಕು ಅಂತ ಅಂದ್ಬಿಟ್ಟು ಪಾಪ ಅವ್ರ ಜೊತೆ ಹತ್ತೆ ಬಿಡ್ತಾರೆ. ಈ ಮನೆ ವಿಚಾರ ಬರಲಿ, ಮದುವೆ ವಿಚಾರ ಬರಲಿ ಬಂದರೆ ಪಾಪ ಅವ್ರು ಕುಂತ್ಕೊಂಡು